ಕಾಂಗ್ರೆಸ್ನಲ್ಲಿ ನಾಗೇಂದ್ರ ರಾಜೀನಾಮೆಯ ವಿಚಾರದ ಕಂಪನ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಚಿವರುಗಳು ಆಗಮಿಸಿದ್ದಾರೆ. ರಾಜೀನಾಮೆಯ ವಿಚಾರ, ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ ಸದ್ದು ಮಾಡ್ತಾ ಇದ್ದ ಹಾಗೆಯೇ ಈಗ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಸಚಿವರುಗಳು ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾರೆ, ಮಧು ಬಂಗಾರಪ್ಪ ಅವರು ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತು ಮಧು ಬಂಗಾರಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ನಾಗೇಂದ್ರ ರಾಜೀನಾಮೆಯ ವಿಚಾರ ಓಕೆ. ಸೊ ಈಗ ಮಧು ಬಂಗಾರಪ್ಪ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಸಾಮಾನ್ಯವಾಗಿ ಎಲ್ಲ ಸಚಿವರುಗಳು ಮುಖ್ಯಮಂತ್ರಿಗಳನ್ನ ಆಗಿಂದಾಗೆ ಬಂದು ಭೇಟಿ ಮಾಡ್ತಿರ್ತಾರೆ. ಅದೇ ಒಂದು ಆಯಾಮದಲ್ಲಿ, ಅದೇ ನೆಲೆಗಟ್ಟಿನಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾದರೂ ಅಥವಾ ನಿಜಕ್ಕೂ ಈ ಸುದ್ದಿಯನ್ನು ಹರಿದಾಡ್ತಾ ಇದೆ ಬೆಳಗ್ಗೆಯಿಂದ. ಸೊ ಈ ವಿಚಾರವನ್ನು ಚರ್ಚೆ ಮಾಡುವ ಸಲುವಾಗಿ ಏನಾದರೂ ಇಬ್ಬರು ಸಚಿವರು ಬಂದರು, ಆಮೇಲೆ ಏನು ಒಂದು 3 ರಿಂದ 5 ಜನ ಸಚಿವರುಗಳನ್ನು ಸಂಪುಟದಿಂದ ತೆಗಿಬೋದು ಅನ್ನುವ ಚರ್ಚೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಏನಾದರೂ ಮಧು ಬಂಗಾರಪ್ಪ ಅವರು ಬಂದರೂ ಗೊತ್ತಿಲ್ಲ. ಆದರೆ ಮಧು ಬಂಗಾರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಬಹಳ ವಿಶ್ವಾಸವನ್ನು ಇಟ್ಟೆ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಸಂಪುಟ ರಚನೆ ಆಗಿದ್ದರೂ ಕೂಡ ಆ ಅಸಮಾಧಾನ, ಒಳಬೇಗುದಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಸೀನಿಯರ್ ಲೀಡರ್ಸ್ ಪಕ್ಷದ ಅಥವಾ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳಿಗೆ, ಸಭೆ ಸಮಾರಂಭಗಳಿಗೆ ಬರ್ತಾ ಇಲ್ಲ. ಪ್ರಮುಖರೇ ಬರ್ತಾ ಇಲ್ಲ, ಹಿರಿಯರು ಬರ್ತಾ ಇಲ್ಲ. ಉದಾಹರಣೆಗೆ ಸಿದ್ದರಾಮಯ್ಯನವರು. ಈಗ ಸಿದ್ದರಾಮಯ್ಯನವರನ್ನು ಸಮಾಧಾನ ಮಾಡಬೇಕಾಗಿದೆ, ಅವರನ್ನು ತಣಿಸಬೇಕಾಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಇಂಥ ಒಂದು ನಿರ್ಧಾರಗಳನ್ನು, ಕೆಲವೊಂದು ಬದಲಾವಣೆಗಳನ್ನು ಮಾಡಲೇಬೇಕಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಯಾವ ರೀತಿಯಾಗಿ, ಯಾಕಂದರೆ ಪ್ರತಿ ಸಲ ನೋಡಿ, ನಾಳೆ ಏನು ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ, ಪ್ರತಿ ಸಲ ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗ್ತಾ ಇದ್ದರು. ಆದರೆ ಈಗ ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೈಲೆಂಟಾಗಿ ದಾಳವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ.